ಶಿವಾಯ ನಮ್ಮ ಎಲ್ರಿಗೂ ನಮಸ್ಕಾರ. ಇದು ಚಿಕ್ಕ ವೇದ. ಒಬ್ಬರು ಭಕ್ತರು ತುಂಬ ಮನಸ್ಸು ನೋವಿಂದ ಅರಳಿ ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಒಂದು ಋಷಿ ಅವ್ರನ್ನ ನೋಡಿ, ಏನಪ್ಪ ಒಂಥರ ಇದ್ದೀರ, ನಾನು ಎಲ್ರೂ ಬಿಟ್ಟು ಬಂದುಬಿಟ್ಟೆ ಸ್ವಾಮಿ, ಈಗ ನಾನೊಂದು ಸನ್ಯಾಸಿ ಆಗಬೇಕಂತ ಅಂತ. ಏನಾಯಿತು? ಅಪ್ಪ ಅಮ್ಮನ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ, ಮದುವೆ ಮಾಡಿಟ್ರು, ಹೆಂಡ್ತಿನೂ ಸರಿಯಾಗಿ ನೋಡ್ಕೊಂಡಿಲ್ಲ, ಆಮೇಲೆ ಕೆಲಸ ಇಸ್ಕೊಟ್ರು, ಕೆಲಸನೂ ಸರಿಯಾಗಿ ಮಾಡಿಲ್ಲ, ಯಾಕೋ ನನಗೆ ಮನಸ್ಸು ಬಂದಿಲ್ಲ, ಎಲ್ಲ ದೂರ ಹೋಗ್ಬಿಡೋಣ ಅಂತ ನಾನು ಈ ಕಡೆ ಬಂದುಬಿಟ್ಟೆ ಅಂತ. ಋಷಿ ಬಂದು ನಗ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಏನಪ್ಪ ದೇವರು ಎಲ್ಲ ವರ ಕೊಟ್ಟರು ಅದು ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂದರೆ ನಿಮ್ಗೆ ಹೆಂಗೆ ಪುಣ್ಯ ಬರುತ್ತೆ? ನೀನು ಸತ್ತ ಮೇಲೂ ನಿನಗೆ ಪುಣ್ಯನೇ ಸಿಗಲ್ಲ, ನರಕನೇ ಸಿಗೋದು ಅಂತ. ಅಪ್ಪ ಅಮ್ಮ ಅಂತ ಅವರು ನಿಮಗೆ ಎಲ್ಲ ಏನೆಲ್ಲ ಬೇಕೋ ಎಲ್ಲ ಕೊಡಿಸ್ತಾರೆ. ಅವ್ರು ಏನು ನೆನೆಸ್ಕೊಂಡಿಲ್ಲ ನಾಳೆ ನಮ್ಮ ಮಕ್ಕಳು ನನ್ನನ್ನು ಕಾಪಾಡ್ತಾರೆ ಅಂತ. ಆದರೆ ನೀವು ಅವ್ರನ್ನ ನೆನೆಸ್ಕೊತೀರ, ನಮ್ಮ ಅಪ್ಪ ಅಮ್ಮ ನನಗೆ ಏನಾದರೂ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಏನಾದರೂ ಮಾಡುತ್ತಾರೆ ಅಂತ. ಅದೇ ಥರನೇ ಒಂದು ಕುಟುಂಬ, ಅದನ್ನು ಸರಿಯಾಗಿ ಕರ್ತವ್ಯವಾಗಿ ನೀವು ಮಾಡಿದರೆ, ಅಪ್ಪ ಅಮ್ಮಗೆ ಏನು ಬೇಕೋ ಅದನ್ನು ನೀನು ಕೊಡಿಸ್ತಾ ಇದ್ದರೆ ಆ ಪುಣ್ಯ ನಿಂಗೆ ಸಿಗುತ್ತೆ, ಇಲ್ಲಾಂದರೆ ಎಲ್ಲಿ ಸಿಗುತ್ತೆ? ಆಮೇಲೆ ಮದುವೆ, ಕಷ್ಟಪಟ್ಟು ಮದುವೆ ಮಾಡಿ ಇಟ್ಟಿರ್ತಾರೆ. ಆ ಸಂತೋಷವಾಗಿ ಕಷ್ಟನೋ ಸುಖನೋ ಇಬ್ಬರೂ ಸೇರಿ ಅನುಭವಿಸಿ, ಸುಖ ಇದ್ದರೆ ಆನಂದ ಪಡೀರಿ, ಇಲ್ಲ ಕಷ್ಟ ಇದ್ದರೆ ಅದು ಹೆಂಗೆ ತೀರಿಸೋದಂತ ಇಬ್ಬರೂ ಸೇರಿ ಡಿಸೈಡ್ ಮಾಡಿ ಸಂತೋಷ ಇರುತ್ತೆ. ನೀವು ಅವ್ರಿಗೆ ನೋಡಿದರೆ ಜಗಳ, ನಿಮಗೂ ನೋಡಿದರೆ ಜಗಳ, ನೀನು ನಾನು ಬೇಡ ಅಂತ ಹೋಗ್ಬಿಟ್ರೆ ಅದು ಇವಾಗ ಗೊತ್ತಾಗಲ್ಲ, ನಿಮಗೆ ವಯಸ್ಸಾದ ಮೇಲೆ ಗೊತ್ತಾಗೋದು, ನಾನು ತಪ್ಪು ಮಾಡಿಬಿಟ್ಟೇನಲ್ಲ ಅಂತ. ಕೆಲಸ ದೇವ್ರು ಕೊಡೋ ವರ ಅದು. ಏನೇ ಕೆಲಸ ಇದ್ರೂ ಅದು ಸತ್ಯವಾಗಿ ನೀವು ಮಾಡಿದರೆ ಆ ಕೆಲಸದಲ್ಲಿ ಫಲ ಸಿಗುತ್ತೆ. ಏನಿಲ್ಲ, ನನಗೇನಿಲ್ಲ ಅಂತ ನೀನು ಬಂದುಬಿಟ್ರೆ ಇದು ಫಲನೇ ಇಲ್ಲಲ್ಲಪ್ಪ. ದೇವರು ಎಲ್ಲ ವರನೂ ಕೊಡ್ತಾರೆ, ಅದು ಸರಿಯಾಗಿ ಉಪಯೋಗ ಮಾಡಬೇಕು. ನಿನ್ನ ಆಸ್ತಿ ನಿನ್ನ ಸ್ವಂತದಲ್ಲಿ ನಿನ್ನ ಕೆಲಸದ ಏನಿದೆಯೋ ಅದನ್ನು ತಗೋ, ತಪ್ಪಿಲ್ಲ. ಆದರೆ ತಪ್ಪು ಮಾಡೋಕ್ಕೆ ಹೋಗಬೇಡ. ಎಲ್ಲ ಕೊಟ್ಟಿರೋ ವರಾನ ನಾನು ಬೇಡ ಅಂತ ಬಿಟ್ಟು ಬರೋಕ್ಕೆ ಹೋಗಬೇಡ, ಅದು ಫಲನೇ ಇರಲ್ಲ. ಕಷ್ಟ ಸುಖ ಎಲ್ರಿಗೂ ಬರುತ್ತೆ, ಅದು ಸರಿ ಸಮಾನವಾಗಿ ಎತ್ಕೊಂಡು ಮನಸ್ಸಲ್ಲಿಂದ ನಮಗೆ ಇದೇ ಜೀವನ ಅಂತ ಹೋದರೆ ನಿಮ್ಮ ಬಾಳು ಸುಖ ಆಗುತ್ತೆ. ನಿನ್ನ ಆತ್ಮ ಶಾಂತಿ ಆದ್ರೂ ನಿಮಗೆ ಸ್ವರ್ಗಲೋಕದಲ್ಲಿ ದೇವರ ಅನುಗ್ರಹ ಆಶೀರ್ವಾದ ಕೊಟ್ಟು ಮರು ಜನ್ಮದಲ್ಲಿ ಕಷ್ಟನೇ ಇಲ್ಲದೆ ಚೆನ್ನಾಗಿರೋ ಕುಟುಂಬ, ಮನೆ, ಆಸ್ತಿ ಪಾಸ್ತಿ ಎಲ್ಲವನ್ನು ಕೊಡ್ತಾರೆ. ನೀನು ಬಿಟ್ಟು ಬಂದರೆ ಕಷ್ಟ ಅಪ್ಪ. ದೇವರು ವರ ಕೊಟ್ಟಿದ್ದು ನೀವು ಉಪಯೋಗ ಮಾಡಿ ಚೆನ್ನಾಗಿರಬೇಕು. ಎಲ್ಲರೂ ಚೆನ್ನಾಗಿರ್ಬೇಕಂತಲೇ ದೇವರು ವರ ಕೊಡೋದು. ಶಿವಾಯ ನಮಃ.